ನೋಡಿ ಬಿಲ್ಡಿಂಗ್ ಇದೆ ನೋಡಿ, ಸೇಮ್ ಪ್ಲಾನು ಸೇಮ್ ಬರುತ್ತೆ ಅಲ್ಲಿ, ಅದೇ ಇಳಿಯುತ್ತೆ ಅಲ್ಲಿ. ಈ ಕಡೆ ಧ್ವಜಸ್ತಂಭ, ಇಲ್ಲಿ ಮೆಟ್ಲು. ಫಸ್ಟ್ ಫ್ಲೋರ್ ಎಲ್ಲ ಮಾಡೋದಕ್ಕೆ ಹೌದು, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಹೌದಾ ಸರ್? ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಓಕೆ, ಈ ಕಡೆ ಸೈಡ್ ಬೋರ್ಡ್ ಬರುತ್ತೆ ಅನ್ಸುತ್ತಲ್ಲ, ಅಲ್ಲ ಎಂಟ್ರೆನ್ಸ್ ಅದು ಬರುತ್ತೆ ಈಗ. ಆ ಕಡೆ ಎಂಟ್ರೆನ್ಸ್, ಆ ಕಡೆಯಿಂದ ಫೇಸಿಂಗು. ನೀವು ಓದಿದ್ದೀರಾ ಸರ್? DVG ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರಾ? ಮಕ್ಕಳಿಗೆ DVG ಅವ್ರ ಬಗ್ಗೆ ಹೇಳ್ತಾ ಇದ್ರಾ? DVG ಬಗ್ಗೆ ಹೇಳ್ತಾರೆ, ನಾನು ಪಾಠವನ್ನು ಮಾಡ್ತಾ ಇದ್ದೆ. DVG ಬಗ್ಗೆ ಕನ್ನಡ ಟೀಚರ್ ಇರ್ತಾರಲ್ಲ, ಅವ್ರು ಹೇಳ್ತಾ ಇದ್ರು. ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇರ್ತಾರೆ, ಆ ಸಬ್ಜೆಕ್ಟ್ ಟೀಚರ್ DVG ಬಗ್ಗೆ ಸಾಕಷ್ಟು ಅವ್ರು ಹೇಳ್ತಾ ಇದ್ರು. ಒಂದು ರೌಂಡ್ ಹೋಗೋಣ ಸರ್? ಬನ್ನಿ ಬನ್ನಿ ಬನ್ನಿ, ನಾನು ಬರ್ತೇನೆ ನೋಡಿ. ಪಾಪ ಅವ್ರು ಅಷ್ಟ ಶ್ರಮ ತಗೊಂಡು ಅಲ್ಲಿಂದ ಬಂದಿರೋದ್ರಿಂದ ಅವ್ರು ಸಹಕರಿಸೋದು ನಮ್ಮ ಡ್ಯೂಟಿ. ಯಾರೋ ಪಾಪ ಇಷ್ಟು ಹಿಡ್ಕೊಂಡು ನಮ್ಮ ಊರಿಗೆ ಬಂದು ನಮ್ಮ ಶಾಲೆ ಅಭಿಮಾನ ಇಟ್ಟು ಇಲ್ಲರಿಗೂ ಬಂದಿರುವಾಗ ನಾವು ಅವ್ರಿಗೆ ಅಭಾರಿಯಾಗಿ, ಪರವಾಗಿಲ್ಲ ನಡಿ ತೆಗೆದಾಕ್ತಾರೆ, ಅವ್ರಿಗೆ ಅಭಾರಿಯಾಗಿ ನಾವು ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡಬೇಕಪ್ಪ, ನಮ್ಮ ಡ್ಯೂಟಿ. ಹಾಂ, ಬಂಡೆ ಯಾವತ್ತಿಂದ ಆಯ್ತೋ ಇವತ್ತು ಹಂಗೆ ಇದೆ. ಇದ್ರ ಮೇಲೇನೆ ಇತ್ತು ಬಿಲ್ಡಿಂಗು. ಬರ್ತೀನಿ ರಾಜ, ನಡೀತೀನಿ ಬಿಡಿ ಆಗುತ್ತೆ. ಬನ್ನಿ, ಇಲ್ಲ ಮೇಡಮ್ ಬೇಡ, ನಾನು ಬರ್ತೀನಿ. ವೆಲ್ ಇಳೀರಿ. ಸರ್, ಒಳಕಲ್ಲು ಅವ್ರ ಮನೆ ಇತ್ತು ಅಂತ ಹೇಳಿದ್ರಲ್ಲ? ಹೌದು, ಮನೆ ಇತ್ತು, ಅದೇ ಹೇಳ್ದಲ್ಲ, ದಿಸ್ ಇಸ್ ಅನ್ ಎಕ್ಸಾಂಪಲ್. ಇದು ಒಂದು ಉದಾಹರಣೆ. ಮನೆ ಇತ್ತು, ಸಂಸಾರ ಇರ್ತಾ ಇದ್ರು, ಸಂಸಾರ ಮಾಡ್ತಾ ಇದ್ದ ಮನೆಯನ್ನ, ಇದನ್ನ ಮನೆ ಬಿಟ್ಬಿಟ್ಟು ಹೊರಟಾಕಿದ್ರು. ನಾನು ಸರ್, ನಾವು ಕಾಲ್ ಮಾಡಿದ ತಕ್ಷಣ ಇವರು ಇಂಜಿನಿಯರು, ಅವರಿಗೆ ಕಾರ್ಪೊರೇಟರ್ ಸರಿ ಕಾಲ್ ಮಾಡಿ, ಅವಾಗ ನೀವು ಕಾಲ್ ಮಾಡಿದ ತಕ್ಷಣ ಯಾರು ಏನು ಕೇಳಲಿಲ್ಲ, 5 ಮಿನಿಟ್ಸಿಗೆ ಬಂದು ನಮ್ಮ ಜೊತೆ ಮಾತಾಡಿದ್ದೀರಾ. ನನ್ನ ಡ್ಯೂಟಿ ನಮ್ಮ, ಇಟ್ ಇಸ್ ಮೈ ಡ್ಯೂಟಿ. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರಲ್ಲ ಸರ್? ಹೌದಮ್ಮ, ಇಟ್ ಇಸ್ ಮೈ ಬೌಂಡ್ ಡ್ಯೂಟಿ. ಯಾಕಂದರೆ ಎಲ್ಲಿಂದನೋ ನೀವು ನಮ್ಮೂರಿಗೆ ಬಂದು ನಮ್ಮ ಶಾಲೆ ಮೇಲೆ ಇದಕ್ಕೆಲ್ಲ ನೀವು ಇಷ್ಟೊಂದು ಅನ್ಕೊಂಬ ತೋರಿಸಿ, ಇಷ್ಟೊಂದು ಇಂಟ್ರೆಸ್ಟಾಗಿ ಶ್ರಮವಹಿಸಿ ಬಿಸಿಲಿನಲ್ಲಿ ಎದ್ದು ಬಿದ್ದು ನೀವು ಮಾಡೋವಾಗ ನಾವು ಮಾಡೋದು ಭಾರಿ ಅಲ್ಪ ಅಂತ ಹೇಳಬೇಡಿ ಸರ್. ನೀವು ನಮಗೆಲ್ಲ ಮಾದರಿ. ನಾವು ಓದಿದಂಥ ಶಾಲೆಗೆ ಏನು ಕೊಟ್ಟಿಲ್ಲ, ನಿಜ ಹೇಳಬೇಕು ಅಂತ ಹೇಳಿದ್ವಿ. ಓದಿದ್ದೀವಿ, ಬಂದಿದ್ದೀವಿ, ನಾವು ಸ್ವಲ್ಪ ಡೆವಲಪ್ ಆಗ್ತಾ ಇದ್ದೀವಿ ಇವಾಗ ಸ್ವಲ್ಪ. ಶಿಕ್ಷಕರನ್ನ ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಳಿಸಿದಂಥ ಶಿಕ್ಷಕರನ್ನ ನಾವು ಯಾವತ್ತೂ ಮರ್ತಿಲ್ಲ, ಇವತ್ತಿಗೂ ನೆನಪಿಸ್ಕೊಳ್ತೀವಿ. ನಾನೊಬ್ಬರು ರೈಟರ್ ಆಗಿ ಕನ್ನಡ ಬರಿಬೇಕಂತ ಕಾರಣ, ಕನ್ನಡ ಸ್ಪಷ್ಟವಾಗಿ ಬರಿತೀನಿ ಅಂತ ಕಾರಣ, ಅದಕ್ಕೆ ನನಗೆ ಬೇಸಿಕ್ ಎಜುಕೇಶನ್ ಕೊಟ್ಟಂತಹ ಶಿಕ್ಷಕರೇ ಕಾರಣ ಸರ್. ಅವ್ರು ಹೇಳ್ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲಿ ಕಲಿತಾ ಇದ್ವಿ. ಎಷ್ಟು ಜನ ತಿಳ್ಕೊಳ್ತಾರೆ ಇದನ್ನ? ನೀವು ತಿಳ್ಕೊಂಡಿದ್ರಲ್ಲ, ಇಷ್ಟು ಮಾತ್ರ ಎಷ್ಟು ಜನ ತಿಳ್ಕೊಳ್ತಾರೆ ಹೇಳಿ? ಇವಾಗ ಯಾರಾದ್ರೂ ನಿನ್ನ ಫೇವ್ರೇಟ್ ಟೀಚರ್ ಯಾರು ಅಂತ ಕೇಳಿದ್ರೆ ಎಲ್ಲ ಕಾಲೇಜ್ ಲೆವೆಲಲ್ಲಿ ಹೇಳಲ್ಲ ಸರ್, ಸ್ಕೂಲ್ ಲೆವೆಲ್ ಇದ್ದಂಥವ್ರನ್ನೇ ಹೇಳೋದು, ನೆಚ್ಚಿನ ಶಿಕ್ಷಕ ಇವರು ಅಂತ. ಅದು ಒಂದಿನ ಮಾತ್ರ ಸೀಮಿತವಾಗಿರಬಾರ್ದು. ನಾವು ಓದಿಂಥ ಸ್ಕೂಲ್ಗೆ ತಮ್ಮ ಕೈಲಾದಂಥ ಕೊಡುಗೆಯನ್ನು ನೀಡಬೇಕಂತ ನಾನು ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನಮಗೆ ಸಾಹಿತ್ಯದ ಬಗ್ಗೆ ತುಂಬ ಒಲವಿದೆ. ನಾನು DVG ಅವ್ರನ್ನ ಅಭಿಮಾನಿ. ಥ್ಯಾಂಕ್ ಯು ವೆರಿ ಮಚ್. ಅವರು DVG ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇದೇ ಊರಲ್ಲಿ ಹುಟ್ಟಿದ್ರು, ಮುಳಬಾಗ್ಲಲ್ಲಿ. ಕನ್ನಡ SLC ಫೇಲು, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದು ವಾಸ್ತವ. SLC ಫೇಲ್ ಆದ ಹುಡುಗ ಮುಂದೆ ಕನ್ನಡದಲ್ಲೇ ರಾಜ್ಯ ಮಟ್ಟದಲ್ಲ, ದೇಶ ಮಟ್ಟದಲ್ಲಿ ಹೆಸರು ಮಾಡಿ ಪದ್ಮಭೂಷಣ ಪ್ರಶಸ್ತಿ ತಗೊಳ್ತಾರೆ ಅಂತ ಹೇಳಿದ್ಕೆ ಇದಕ್ಕಿಂತ ಕನ್ನಡದವ್ರು ಬೇಕಾರಿ? ನಮ್ಮ ಕನ್ನಡ ಎಷ್ಟು ಇದೆ ನೋಡಿ. ಕನ್ನಡಕ್ಕೆ ಅವರೊಬ್ಬರ ಆಸ್ತಿ. ಅವ್ರು ಹೇಗೆ ಬಂತು ಅಂತ ಹೇಳಿದ್ರೆ, ಬನ್ನಿ ಮನೆ ಸರ್. DVG ಅವ್ರ ತಂದೆ ಬ್ರಿಟಿಷ್ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದ, ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಶೇಕ್ದಾರ್ ಆಗಿದ್ರು. ಅವ್ರ ಮನೇಲಿ ಕಿತ್ತು ತಿನ್ನ ಬಡತನ ಇತ್ತು. ನಾನು ಓದಿದ ಪ್ರಕಾರ, ಕೇಳಿದ ಪ್ರಕಾರ, ಕೆಲವೊಂದು ಪುಸ್ತಕದಲ್ಲಿ ಅಷ್ಟು ಬಡತನದಲ್ಲಿ SSLC ಮುಗಿಸಿದ್ರು ಕೂಡ ಗಣಿತ ಮತ್ತೆ ಕನ್ನಡದಲ್ಲಿ ಫೇಲ್ ಆಗ್ಬಿಟ್ರು. ಅವರಿಗೆ ಗಣಿತ ಅನ್ನೋ ಲೆಕ್ಕ ತಲೆಗತ್ತಿಲ್ಲ ಅಂದ್ರೂ ಕೂಡ ಕನ್ನಡ ಅನ್ನೋ ಗಣಿತ ಅವರಿಗೆ ತಲೆಗೆ ತುಂಬಾ ಹಿಡಿತು. ಅದ್ರ ಜೊತೆಗೆ ಕನ್ನಡ ಫೇಲ್ ಆಗಿದ್ದಂತ ಹುಡುಗ ಅದೇ ನಮ್ಮ ಪ್ರಖ್ಯಾತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ತಗೊಂಡ್ರು. ದೊಡ್ಡ ಸಾಧನೆ ಅದಕ್ಕೆ ಅವರ ಹೆಸರು ಡಾಕ್ಟರ್ ಡಿ ಗುಂಡಪ್ಪ. ಡಾಕ್ಟರ್ ಡಿ ಗುಂಡಪ್ಪ ಅಂತಾನೆ ಬಂತು. ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಡಿ ಗುಂಡಪ್ಪ ಅಂದ್ರೆ ಬಂತು. ಅವರು DVG ಅಂದ್ರೆ 3 ವರ್ಷದ ಲೆಕ್ಕ, ಬಟ್ ಆ 3 ವರ್ಷದಲ್ಲೇ ವಿಶ್ವವಿಖ್ಯಾತರಾದವರು. ಕೇವಲ 3 ವರ್ಷದಲ್ಲಿ ಇಡೀ ವಿಶ್ವವಿಖ್ಯಾತರಾದರು. ಡಿ ವಿ ಗುಂಡಪ್ಪ ಅಂದ್ರೆ ಅವರು 3 ವರ್ಷದಲ್ಲಿ ಒಬ್ಬ ಅವರು ಮಹಾಪುರುಷರು, ಮಹಾಚೇತನ, ಕವಿಗಳು,
ಸಾಹಿತಿಗಳು, ವಿಮರ್ಶಕರು, ವಿಮರ್ಶಕರು, ಕಲಾಚೇತಕರು ಎಷ್ಟವ್ರ ಬಗ್ಗೆ ಒಂದು ನಿಜವಾಗ್ಲೂ ಒಂದು ಅಶ್ವತ್ಥ ವೃಕ್ಷ ಅವರು. ಹೌದು. ರಿಯಲ್ ಹೇಳ್ಬೇಕಂದ್ರೆ ಅವರೊಂದು ಅಶ್ವತ್ಥ ವೃಕ್ಷ ಅವರು. ಅಷ್ಟ ಒಂದು ಮಹಾ ವ್ಯಕ್ತಿ. ಸುಮಾರು 60 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಬಿಡಿರ್ತಕ್ಕಂಥ ಒಂದು ಮಹಾ ವ್ಯಕ್ತಿ ಡಿ ವಿ ಗುಂಡಪ್ಪ. ಹೌದು, ಅಲ್ಲಿಗೆ ಬರ್ತೀನಿ ಪತ್ರಿಕೋದ್ಯಮಕ್ಕೆ. DVG ಅವರು SSLC ಫೇಲ್ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಹೌದು. ಅವರು ಅಲ್ಲಿದ್ದಂತ ರೋಡೇ ಎಲ್ಲ ರೀ ಬೆಂಗಳೂರಿಗೆ ಚಾಮರಾಜಪೇಟೆಯಲ್ಲಿ ಫಸ್ಟ್ ಅಲ್ಲಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆ ನಡ್ಕೊಂಡು ಹೋಗ್ತಾರೆ. ಬಸ್ಸಿಗೆ ಹೋಗ್ಕೊಡಕ್ ದುಡ್ಡು ಇಲ್ಲ, ಬಡತನ. ನಡ್ಕೊಂಡು ಹೋಗಿ ಎಲ್ಲ ಕಡೆ ಕೆಲಸ ಕೇಳ್ತಾರೆ, ನಂಗೆ ಒಂದು ಗುಲಾಬ್ನಾಗಾದ್ರೂ ಕೆಲಸ ಕೊಡಿ ಅಂತ. ಯಾರು ಕೊಡಲ್ಲ. ಅವಾಗ ನೊಂದು ಮತ್ತೆ ಮುಳ್ಬಾಗ್ಲಿಗೆ ಬಂದು ಒಂದು ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಸ್ವಲ್ಪ ದಿನಗಳ ಕಾಲ. ಅವಾಗಲೂ ಅಲ್ಲಿಂದ ಅವ್ರಿಗೆ ಏನೋ ಕೈ ಹಿಡಿಯಲ್ಲ ಕೆಲಸ. ಮತ್ತೆ ನೊಂದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಹೋದಾಗ ಅಲ್ಲಿ ಜಾಸ್ತಿ ಕಾಲ ಅವರು ತಂಗಿದ್ದು ಬೆಂಗಳೂರಲ್ಲಿ ಬಸವನಗುಡಿಲೆ. ಅದಾದ್ಮೇಲೆ ಸರ್ ಕೆಲಸ ಹುಡ್ಕೊಂಡು ಬರ್ತಾರಲ್ಲ, ಅದಾದ್ಮೇಲೆ ಮತ್ತೆ ಕೋಲಾರದಲ್ಲಿ ಬಂದು ಚಿನ್ನದ ಗಣಿಲಿ ಒಂದು ಸಣ್ಣದಾಗಿ ಸೋಡಾ ಇರುತ್ತಲ್ಲ, ಅಲ್ಲಿ ಸೋಡಾ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಅಂದ್ರೆ ಅದಷ್ಟರ ಮಟ್ಟಿಗೆ ಸಂಬಳ ಕೊಡ್ತಾ ಇರ್ಲಿಲ್ಲ, ಜೀವನಾಂಶಕ್ಕೂ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ದಿನಗಳ ಕಾಲ ಕೆಲಸ ಮಾಡಿದ್ಮೇಲೆ ಯಾಕೋ ಅಲ್ಲಿಂದಲೂ ಅವ್ರನ್ನ ಕೆಲಸದಿಂದ ತೆಗ್ದಾಕಿದ್ಮೇಲೆ ಮತ್ತೆ ಬೆಂಗಳೂರಿಗೆ ಕೆಲಸ ಅರಿಸಿ ಹೋಗ್ತಾರೆ. ನಾನು SSLC ಫೇಲ್ ಆದ್ರೂ ಕೂಡ ನನಗೆ ಕನ್ನಡ ಗೊತ್ತು, ಇಂಗ್ಲೀಷ್ ಗೊತ್ತು, ಆದ್ರೂ ನನ್ನ ಕೆಲಸ ಸಿಗದೆ ಇಲ್ವ ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವರ ಲೈಫ್ನ ಚೇಂಜ್ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ, ನನಗೆ ಒಂದು ಲೇಖನ ಕೊಡ್ತೀನಿ, ಇಂಗ್ಲೀಷಲ್ಲಿದೆ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ. ಯಾಕೆಂದರೆ ಬ್ರಿಟಿಷ್ ಅಧಿಕಾರಿಗೆ ಅವ್ರಿಗೆ ಕನ್ನಡ ಬರಲ್ಲ. ಇಂಗ್ಲೀಷ್ ಓದ್ಬಿಟ್ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ ಅವರು ಒಂದು ತಿಂಗಳಿಗೆ ₹1 ದುಡಿಯೋರು. ಅದೊಂದು ಲೇಖನದಿಂದ ಅವರಿಗೆ ಬ್ರಿಟಿಷ್ ಅಧಿಕಾರಿ ಕೊಟ್ಟಂಥ ಸಂಬಳ ಎಷ್ಟು ಗೊತ್ತಾ? ₹5. ಅಂದಿನ ಕಾಲಕ್ಕೆ ₹5 ಕೊಡ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಬರವಣಿಗೆ ಅನ್ನೋದು ಎಷ್ಟು ಮುಖ್ಯ ಅಂತ. ಆವಾಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಪತ್ರಿಕೋದ್ಯಮನ ಆರಂಭ ಮಾಡ್ತಾರೆ. ನಮ್ಮ ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಯಾರು ಅಂತ ಹೇಳಿದರೆ DVG ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಇವಾಗ ನಾವೂ ಕೂಡ ಡಿಗ್ರಿ ಕಾಲೇಜಲ್ಲಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿಲಿ ಆಗಿರ್ಬೋದು, ಅದನ್ನು ಓದ್ಕೊ ಬಂದಿದ್ದೀವಿ. ಅದ್ರ ಜೊತೆಗೆ DVG ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಫೇಲ್ ಆಗಿದ್ದು ಅಂತ ಹುಡುಗ ಕನ್ನಡ MA ಸ್ಟೂಡೆಂಟು. ಅವರ ಪಠ್ಯಕ್ರಮವಾಗಿ ಇಟ್ಕೊಂಡು ಪಾಠ ಓದ್ಕೊಂಡು ಬಂದಿದ್ದಾರೆ. ಅಂತ ಸರಳ ವ್ಯಕ್ತಿತ್ವನ ಪಠ್ಯಕ್ರಮ ಮಾಡಿದ್ದಾರೆ ಸರ್ ಎಲ್ಲ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ. ಕಡಿಮೆ ಸಾಧನೆನ ಅವ್ರದ್ದು. ಬ್ರಿಟಿಷ್ ಅಧಿಕಾರಿ ಹಿಂಗೆಲ್ಲ ಮಾಡಿದಾಗ ಪತ್ರಿಕೋದ್ಯಮ ಸ್ಟಾರ್ಟ್ ಮಾಡಿ ಅವ್ರದೇ ಆದಂಥ ಪತ್ರಿಕೆನ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಇಂಗ್ಲೀಷ್ ಕಲ್ತಿದ್ದು ಯಾರಿಂದ? ಮಾಲ್ಗುಡಿ ಡೇಸ್ ನೋಡಿದಿರಲ್ಲ, ಅದು ರೈಟರ್ RK ನಾರಾಯಣ್ ಇದಾರಲ್ಲ, ಅವ್ರ ತಂದೆ ಅವ್ರಿಗೆ ಇಂಗ್ಲೀಷ್ ಕಲ್ಸ್ಕೊಟ್ಟಿದ್ದು. ನಂಬಲೇಬೇಕು ಇದನ್ನ. ಅವ್ರ ತಂದೆ ಇಂಗ್ಲೀಷ ಕರೆಕ್ಷನ್ ಮಾಡಿದ್ದು, ಹಿಂಗೆ ಹೀಗೆ 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 ಅಂತ. ಹೌದಂತ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ತುಂಬ ಹೆಸರು ಮಾಡಿದ್ಮೇಲೆ ಅವ್ರ ಬರವಣಿಗೆಗಳು ಎಷ್ಟು ಇತ್ತು ಅಂತ ಹೇಳಿದರೆ, ಮೈಸೂರು ಅರಸರು ಇದ್ರಲ್ಲ, ಅವ್ರ ಕಾಲದಲ್ಲಿ ತುಂಬ ಪ್ರಭಾವ ಬೀರ್ತು. ದಿವಾನ್ ರಂಗಾಚಾರ್ಯ ಇದ್ರಲ್ಲ, ಅವರಿಗೆ ತುಂಬ ಆಪ್ತರಾಗಿದ್ದರು. ಮತ್ತು ಆವಾಗ ಒಂದು ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು. ಪ್ರಜೆಗಳಿಂದಲೇ ಮಹಾರಾಜರು ಒಪಿನಿಯನ್ ಕಲೆಕ್ಟ್ ಮಾಡ್ಕೊಂಡು ಅಭಿಪ್ರಾಯಗಳನ್ನ, ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಕುಂದುಕೊರತೆಗಳನ್ನ ತೀರ್ಮಾನ ಮಾಡ್ಲಿಕ್ಕೋಸ್ಕರನೇ ಪ್ರಜಾಪ್ರತಿನಿಧಿ ಸಭೆನ ಇದು ಮಾಡ್ತಾರೆ. ಅದರಲ್ಲಿ ಇವ್ರು ಕೂಡ ಒಬ್ಬರಾಗಿರ್ತಾರೆ, DVG ಅವರು. ತುಂಬಾ ದಿವಾನ್ ರಂಗಾಚಾರ್ಯರಿಗೆ ತುಂಬಾ ಹತ್ರ ಆಗಿರೋದ್ರಿಂದ ಜನಗಳದ್ದು ಬೇಡಿಕೆಗಳನ್ನ ಒಂದು ಪತ್ರಿಕೆಗಳ ಮುಖಾಂತರ ಅವ್ರಿಗೆ ಕೊಡ್ತಾ ಇದ್ರು, ಒಂದು ಲೇಖದ ಮುಖಾಂತರ. ಅದನ್ನ ಮಹಾರಾಜರು ಆಲಿಸಿ ತೀರ್ಮಾನಗಳನ್ನ ತಗೊಳ್ತಾ ಇದ್ರು. ಅಲ್ಲದೆ ಅವರು ದಿವಾನ್ ರಂಗಾಚಾರ್ಯ ಬಗ್ಗೆ ಪುಸ್ತಕ ಬರೆದಾಗ ತುಂಬ ಪ್ರಭಾವ ಬೀರುತ್ತೆ. ಆಮೇಲೆ ಕನ್ನಡದಲ್ಲಿ ಹೆಸರು ಮಾಡ್ತಾರೆ. ಅದ್ರ ಜೊತೆಗೆ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಎಂ ವಿಶ್ವೇಶ್ವರಯ್ಯನ ಜೊತೆ ತುಂಬ ಆಪ್ತ ಒಡನಾಡ ಹೊಂದಿರ್ತಾರೆ. ಈ ರೀತಿ ಕನ್ನಡನ ಬೆಳೆಸ್ತಾ ಬರ್ತಾರೆ. ಕನ್ನಡನೇ ನನಗೆ ಸರ್ವಸ್ವ ಅಂತ ಹೇಳಿ ಅಲ್ಲಿ ಬೆಂಗಳೂರಲ್ಲಿ ಒಂದು ಗೋಕುಲ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಒಂದು ತನ್ನ ಕೈಲಾದಂಥದ ಕನ್ನಡಕ್ಕೆ ಸೇವೆಯನ್ನು ಮಾಡ್ತಾ ಬಂದಂತಹ ನಮ್ಮ DVG ಅವರು ಮುಂದೊಂದು ದಿನ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಡಾಕ್ಟ್ರೇಟ್ ಕೊಡ್ತಾರೆ. ಮತ್ತು ನಮ್ಮ ಕನ್ನಡದಲ್ಲೇ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ, ಹೆಂಗೆ ಸನ್ಮಾನ ಮಾಡೋದನ್ನು 1970ರಲ್ಲಿ ಒಂದು ಕನ್ನಡಿಗರೇ ಸೇರ್ಕೊಂಡು ಬೆಂಗಳೂರಲ್ಲಿ 1 ಲಕ್ಷ ದೇಣಿಗೆನ ಕಲೆಕ್ಟ್ ಮಾಡ್ತಾರೆ. ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಅಷ್ಟು ಅಭಿಮಾನ ಇತ್ತು 1970ರಲ್ಲಿ. 1 ಲಕ್ಷ ಕಲೆಕ್ಷನ್ ಮಾಡಿ ಅವರಿಗೆ ಒಂದು ಗೌರವ ಧನವಾಗಿ ಕೊಡಬೇಕು, ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ? ಅದು 1 ಲಕ್ಷನ ತಗೊಂಡು, ಅದು ಇವಾಗ 1 ಕೋಟಿಗೆ ಸಮ, ಮನೆಗೆ ಯೂಸ್ ಮಾಡ್ಕೊಳ್ಳಲ್ಲ, ಮತ್ತು ವೈಯಕ್ತಿಕವಾಗಿ ಏನು ತಗೊಳ್ಳಲ್ಲ, ಹೆಂಡ್ತಿಗೊಂದು ಸೀರೆ ಕೊಡ್ಸಲ್ಲ, ಮಕ್ಳಿಗೊಂದು ಬಟ್ಟೆ ಕೊಡ್ಸಲ್ಲ,
ಆದರೆ ಅವ್ರು ಏನು ಮಾಡ್ತಾರೆ ಹೇಳಿ ಸರ್, ಗೋಕುಲ ಸಂಸ್ಥೆಗೆ ಹೋಗಿ ಅಭಿವೃದ್ಧಿಗೆ ಇದು ಮಾಡ್ತಾರೆ. ಇದಕ್ಕೋಸ್ಕರನೇ ಅವ್ರು ಬಸವನಗುಡಿಲಿ ತುಂಬ ಟೈಮ್ ಕಳೆದ್ರು ಅಂತ ಹೇಳ್ಬಿಟ್ಟು ಬಸವನಗುಡಿಲಿ ಒಂದು ಪಾರ್ಕಲ್ಲಿ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ. ನೀವು ಹೋದ್ರೆ ನೋಡ್ಬೋದು. ಇವತ್ತು ನೋಡ್ಬೋದು, ಇವತ್ತು ಇದೆ. ಹೌದು, ಇವತ್ತು ಇದೆ. ಇವತ್ತು ಇದೆ, ನೋಡ್ಬೋದು. ಇವತ್ತು ಇದೆ, ಸ್ಟ್ಯಾಚು ಮಾಡಿ ಯಾರು ಬೇಕಾದ್ರೂ ಅವ್ರು ನೋಡ್ಬೋದು. ಹೌದು, ಓಪನ್ ಆಗಿ ಇಟ್ಟಿದ್ದಾರೆ. ಹೌದು ಮೇಡಮ್, ಇಲ್ಲಿ ಒಂದು ವಿಚಾರ, ಇವರು LSRಗೂ ಇಲ್ಲಿ ಓದಿದ್ರು ಮುಳಬಾಗನಲ್ಲಿ, ಲೋಯರ್ ಸೆಕೆಂಡ್ರಿ ಅಂತ. ಅವಾಗ LS ಅಂದರೆ ಆವಾಗ 8ನೇ ಕ್ಲಾಸ್ ಅಂತ. ಅವಾಗ ಅಲ್ಲಿಂದ ಆಚೆಯಲ್ಲಿ ಪ್ರೌಢಶಾಲೆ ಇರಲಿಲ್ಲ. ಮುಳಬಾಗಲು ಬಿಟ್ಟು ಬೇರೆ ಕಡೆ ಓದಕ್ಕೆ ಹೋಗೋದಕ್ಕೆ ಕಾರಣ ಮುಳಬಾಗಲ್ನಲ್ಲಿ ಪ್ರೌಢಶಾಲೆ ಇರಲಿಲ್ಲ. ಮೈಸೂರಿಗೆ ಹೋಗ್ತಾರೆ ಅವರು. ಅಲ್ಲಿಂದ ಮೈಸೂರಿಗೆ ಹೋಗ್ಬಿಟ್ಟು ಮಹಾರಾಜರ ಪ್ರೌಢಶಾಲೆಯಲ್ಲಿ ಸೇರಿದರು. ಹೌದು, ಬೇರೆ ಯಾರೋ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಓದ್ತಾ ಇದ್ರು. ಹೌದು. ಅಲ್ಲಿಂದ ಕಡು ಬಡತನ ಪಾಪ ಏನನ್ನು ನಿರ್ಗತಿದ್ರು ಅಂತ ಒಂದು ಪರಿಸ್ಥಿತಿ ಆಗಲಿಲ್ಲ. ಕೌಟುಂಬಿಕ ಸಮಸ್ಯೆಗಳಿಂದ ಏನು ಮಾಡಿದ್ರು, ಆಗಲಿಲ್ಲ ಅಲ್ಲಿ ಕಂಟಿನ್ಯೂ ಮಾಡೋಕ್ಕೆ. ಕೋಲಾರಕ್ಕೆ ಬಂದ್ಬಿಟ್ಟು ಕೋಲಾರಲ್ಲಿ ಹೈಸ್ಕೂಲ್ನಲ್ಲಿ ಸೇರಿದ್ರು. ಅಲ್ಲಿತ್ತು ಅವಾಗ ಪ್ರೌಢಶಾಲೆ. ಕೋಲಾರಕ್ಕೆ ಬಂದರು. ಕೋಲಾರಕ್ಕೆ ಬಂದು ಇಲ್ಲಿ ವ್ಯಾಸಂಗ ಮಾಡಿದ್ರು. ಆದರೆ ದುರಾದೃಷ್ಟ, ಮೆಟ್ರಿಕ್ಯುಲೇಷನಲ್ಲಿ ಕನ್ನಡ, ಗಣಿತ, ವಿಜ್ಞಾನ 3 ಸಬ್ಜೆಕ್ಟಲ್ಲೂ ಪಾಪ ಫೇಲ್ ಆಗಿಬಿಟ್ರು. ಕನ್ನಡ, ಗಣಿತ, ವಿಜ್ಞಾನ 3 ಸಬ್ಜೆಕ್ಟ್ ಫೇಲ್ ಆದಾಗ ಅಲ್ಲಿಗೆ ಅವ್ರ ಎಜುಕೇಶನ್ ಮುಂದುವರಿಸಿಲ್ಲ, ಅಲ್ಲಿಗೆ ಬಿಟ್ಬಿಟ್ರು ಅವರು. ಅಲ್ಲಿಂದ ಆಚೆನೆ ಅವರು ಸಾಹಿತ್ಯಕ್ಕೆ ಕಾಲಿಟ್ಟಿದ್ದು. ಅಲ್ಲಿಂದನೇ ಅವರ ಒಂದು ಯಾವ ರೀತಿ ಅವರು ಭಗವಂತ ಯಾವ ರೀತಿ ಆ ಸಾಹಿತ್ಯನ ಅವರ ಮೈಯಲ್ಲಿ ಸೇರಿಕೊಂಡು ಅವರೇ ಒಂದು ಕಲಾ ಚೇತನ ಆದರು. ಯಾವ ರೀತಿ ಅದನ್ನು ಹೇಳಕ್ಕೆ, ಅದನ್ನು ವರ್ಣಿಸಕ್ಕೆ ಸಾಧ್ಯವಿಲ್ಲ. ಅದು ಹೌದು, ನಿತ್ಯ ಚೇತನ ಹೇಳಿದಲ್ಲ. ಹೌದು ಹೌದು, ಕಗ್ಗ. ಹೌದು ಹೌದು ಹೌದು, ಅದನ್ನ ಹೇಳಿದ್ದು. ಅವರ ಒಂದು ಜ್ಞಾನ ಅಶ್ವತ್ಥ ವೃಕ್ಷ ಅಂತ ಹೇಳಿದ್ರೆ ಅವರದನ್ನು. ಅದು ಯಾವ ರೀತಿ ಅದನ್ನ ಮಾಡೋಕ್ಕಾಗಲ್ಲ. ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾರೆ, ಇವರು ಫೇಮಸ್ ಸಾಹಿತ್ಯ ಅಂತ ಪರಿಚಯ ಮಾಡ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನಿಲ್ಸಿ ಕ್ಷಮೆ ಇರ್ಲಿ, ನನ್ನ ಸಾಹಿತ್ಯ ಅಂತ ಪರಿಚಯ ಮಾಡ್ಕೊಡಿ, ನಾನೊಬ್ಬ ಪತ್ರಕರ್ತ, ಪತ್ರಿಕೋದ್ಯಮಿ ಅಂತ ಪರಿಚಯ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ನಾನು ಸಾಹಿತ್ಯ ಆಗೋಕ್ಕಿಂತ ಮುಂಚೆ ನನಗೆ ನನ್ನ ಭಾವನೆಗಳಿಗೆ, ನನ್ನ ಮನಸ್ಸಿಗೆ ಸ್ಪಂದಿಸಿದ್ದು ಪತ್ರಿಕೋದ್ಯಮ. ಅದು ನನ್ನನ್ನು ಇಲ್ಲಿ ಮಟ್ಟಿಗೆ ತಂದುಕೊಟ್ಟಿದೆ. ಅದಕ್ಕೋಸ್ಕರ ನನ್ನ ಸಾಹಿತ್ಯ ಅನ್ನೋದಕ್ಕಿಂತ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ತೀನಿ ಅಂತ ಹೇಳಿದರು. ಈ ಥರ ಅವರು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅಂತ ಇತ್ತು ಪಾಪ ಅವ್ರಿಗೆ. ಆದರೆ ಅವ್ರ ತಂದೆಗೆ ಇಷ್ಟ ಇರಲಿಲ್ಲ. ಓ ಹೌದಾ? ಅವ್ರ ತಂದೆಗೆ ಸರ್ಕಾರಿ ಕೆಲಸಕ್ಕೆ ಮಗನ ಕಳ್ಸೋಕೆ ಇಷ್ಟ ಇರಲಿಲ್ಲ. ಇಲ್ಲ, ಯಾಕೆಂದ್ರೆ ಕಷ್ಟನ ಅನುಭವಿಸಿದ್ರು. ಬೇಡ, ಸರ್ಕಾರಿ ಕೆಲಸ ಬೇಡ, ಸರ್ಕಾರಿ ಕೆಲಸಕ್ಕೆ ಬೇಡ ಅನ್ನೋದಿತ್ತು. ಆವಾಗ ಅವರು ಸಾಹಿತ್ಯ ಲೆಕ್ಕಕ್ಕೆ ಹೋದ್ರು. ಪಾಪ ಅವ್ರದೇ ಆಗಿರ್ತಕ್ಕಂಥ ಮಾಡ್ಕೊಂಡ್ರು. ಅವ್ರು ಈ ಥರ ಸಾಕಷ್ಟು ಅದು ಅವರು ಬರೆದಿರ್ತಕ್ಕಂಥ ಕವನಗಳು, ಕಲೆಗಳು, ಕಥೆಗಳು, ಅದನ್ನು ಅಪಾರ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಕನ್ನಡದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಇಬ್ಬರಿಗೆ ಒಂದೇ ಫ್ಯಾಮಿಲಿಲಿ ಬಂದಿದೆ. ಅದು ಇಬ್ಬರು ಫ್ಯಾಮಿಲಿಗೆ ಮಾತ್ರ. ಫಸ್ಟ್ ಬಂದಿದ್ದು ಕುವೆಂಪು ಅವ್ರಿಗೆ, ಅವ್ರ ಮಗ ಯಾರಿಗೆ ಹೇಳಿ, ನಮ್ಮ ನಿಮ್ಮೆಲ್ಲರ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಸೆಕೆಂಡ್ ಬಂದಿದ್ದು 2ನೇ ಕುಟುಂಬ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದಂಥ 2ನೇ ಕುಟುಂಬ ನಮ್ಮ DVG ಅವ್ರ ಮಗ HL ಸ್ವಾಮಿ ಅವರು. ಅವರು ಕೂಡ ಸಾಹಿತಿ, ಬರಹಗಾರರು. ಎಷ್ಟೋ ಸಿನಿಮಾಗಳಿಗೆ ಚಿತ್ರಕಥೆ ಎಲ್ಲ ಬರೆದಿದ್ದಾರೆ. ಆಮೇಲೆ ಇವರಿಗೆ ಪಾಪ ಓದ್ತಾ ಇರುವಾಗಲೇ ಚಿಕ್ಕ ವಯಸ್ಸಲ್ಲೇ ಬಗೆಯಿರತಮ್ಮ ಅನ್ನೋರ ಜೊತೆಲೆ ಮದುವೆ ಮಾಡ್ಬಿಟ್ರು. ಚಿಕ್ಕ ವಯಸ್ಸಲ್ಲೇ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಾಗಲೇ ಬಾಲ್ಯದಲ್ಲಿ ಬಗೆಯಿರತಮ್ಮ ಅನ್ನೋರ ಜೊತೆ ಮದುವೆ ಮಾಡ್ಬಿಟ್ರು. ಅದೊಂದು ಇದು. ನಗುವುದು ಸಹಜ ಧರ್ಮ, ನಗಿಸುವುದು ಪರರ ಧರ್ಮ. ಯಾರು ಹೇಳಿದ್ರಿ? ನಮ್ಮ DVG ಅವರು. ಹೌದು. ಬದುಕು ಜಟಕ ಬಂಡಿ, ಅದು ವಿಧಿ ಅದರ ಸಾಹೇಬ. ಅದನ್ನು ಕೂಡ ನಮ್ಮ DVG ಅವರು ಹೇಳಿದ್ದಾರೆ. ಎಷ್ಟೊಂದು ಜೀವನದ ಬಗ್ಗೆ ಅದ್ಭುತ ಸಾರ ಹೇಳಿದ್ದಾರೆ ಅಲ್ವಾ? ನೀವ್ ಯಾರಾದ್ರೂ ಕೂಡ ಮಂಕುತಿಮ್ಮನ ಕಗ್ಗ ಓದಿಲ್ಲ ಅಂದ್ರೆ ಓದಿ, ಜೀವನದ ಬಗ್ಗೆ ಓದ್ಲೇಬೇಕು. ಒಂದ್ಸಲಿ ಪ್ರತಿಯೊಬ್ಬರು ಓದ್ರೇನೆ ಅದರ ಇದು. ಹೌದು, ಬದುಕಿನ ಬಗ್ಗೆ ತಿಳ್ಕೊಳಕ್ಕಾಗುತ್ತೆ ನಮ್ಗೆ. ಅವ್ರು 1887ರಲ್ಲಿ ಹುಟ್ಟಿದ್ದು, 87ರಲ್ಲಿ. ಬಟ್ ನಿಧನವಾಗಿದ್ದು ಬಂದು ಪಾಪ ಇವತ್ತು ಬದುಕಿದ್ರೆ 134 ವರ್ಷ ಆಗ್ತೈತೆ ಅವ್ರಿಗೆ. 134 ವರ್ಷ ಆಗಿದೆ ಈ ವರ್ಷಕ್ಕೆ ಬದುಕಿದ್ರೆ. 2022 21ಕ್ಕೆ DVG ಅವರು ಹುಟ್ಟಿ ಬೆಳೆದಂತ ಮನೆ ಇದು, ಸ್ಕೂಲ್ ಆಗುತ್ತೆ, ಅದು ಒಂದು ಶಾಲೆ ಆಗ್ಲಿಕ್ಕೆ ಕಾರಣ DVG ಅವರು. ಹೌದು, ಅವ್ರು ಬೆಂಗಳೂರಲ್ಲಿ ಸೆಟಲ್ ಆದಾಗ ನನ್ಗೆ ಊರಲ್ಲಿ ನಾನು ಇರಲ್ಲ, ಜಾಗ ಇಟ್ಕೊಂಡು ಏನ್ ಪ್ರಯೋಜನ, ಅದು ನಮ್ಮ ಊರಿನವ್ರಿಗೆ ಉಪಕಾರ ಆಗ್ಲಿ, ಕನ್ನಡನ ಕಲೀಲಿ ಮಕ್ಕಳು ಅಂತ ಹೇಳಿ ಕನ್ನಡ ಶಾಲೆ ಮಾಡ್ಲಿಕ್ಕೆ ಸರ್ಕಾರದವ್ರಿಗೆ ಬರ್ಕೊಟ್ರು. ಎಷ್ಟು ಗೊತ್ತಾ, 1 ಎಕರೆ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅದೇ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮುಂಚೆ ಸರ್ ಹೇಳಿದ್ರು, ಮುನಿರಾಜ್ ಸರ್ ಹೇಳ್ದಂಗೆ ಮನೇನ ಬಿಲ್ಡಿಂಗ್ ಥರ ಮಾಡಿ ಅದರಲ್ಲೇ ಪಾಠ ಮಾಡಿ 100 ಜನ ಸ್ಟ್ರೆಂತ್ ಇದ್ದಿದ್ದನ್ನ 917 ಮಾಡಿದ್ದಂಥವ್ರು. ಕಡಿಮೆನೇಂದು ಈ ಕನ್ನಡ ಶಾಲೆಗಳು ಇವಾಗ ಎಷ್ಟಿದ್ರು ಕೂಡ ಅದಕ್ಕೆ ಸೇರಿಸ್ತಾರೆ ಜನ ಅಂತದ್ರಲ್ಲಿ ಅಷ್ಟೊಂದು ಸ್ಟ್ರೆಂತ್ ಮಾಡಿದ್ದಾರೆ. ಅದಕ್ಕೆ ಇವ್ರ ಶ್ರಮ ಸಾಕಷ್ಟಿದೆ.
ನಾವು ಈ ಡಾಕ್ಯುಮೆಂಟ್ರಿ ಮಾಡಿದ ಉದ್ದೇಶ ಇಷ್ಟೇ, ಡಿ ವಿ ಜಿ ಅವರ ಬದುಕು ತೋರಿಸ್ಬೇಕು ಅಂತ. ಅವ್ರ ಮನೆ ಹೇಗಿತ್ತು, ಇವಾಗ ಹೇಗಿದೆ, ಮತ್ತು ಅವರ ಮುಂದಿನ ಜನ್ರೇಷನ್ನು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಹೋದಾಗ ನಾವು ಮುಳುಬಾಗ್ಲಿಗೆ ಯಾಕೆ ಹೋಗಬಾರ್ದು ಅಂತ, ಮುಳುಬಾಗ್ಲು ಎಲ್ಲಿದೆ ಅಂತ, ಕೋಲಾರ ಜಿಲ್ಲೆಯಲ್ಲಿ ಒಂದು ತಾಲೂಕು ಮುಳುಬಾಗ್ಲು, ಅಲ್ಲಿ ಇವ್ರ ಮನೆ ಇದೆ. ಅವರ ಎದುರುಗಡೆ ಮನೆಯವರು ಮಾತಾಡಿದರು, ನೀವು ನೋಡಿದ್ದೀರಾ. ಅದಾದಮೇಲೆ ಅವರ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂಥ ಮುನಿರಾಜ್ ಸರ್ ಮಾತಾಡಿದರು. ನಮ್ಮ ದುರಾದೃಷ್ಟ ವಶಾತ್ತೇನೋ ನಾವು ಬಂದಂಥ ಸಮಯದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ,